ನವರಾತ್ರಿ ಹಬ್ಬದ ಮೊದಲನೇ ದಿನ ನಾವು ಆರಾಧಿಸುವ ದೇವಿ ಶೈಲಪುತ್ರಿ. ಅವರು ಪರ್ವತ ರಾಜ ಹಿಮಾಲಯರ ಪುತ್ರಿಯಾಗಿರುವುದರಿಂದ ಶೈಲಪುತ್ರಿ ಎಂದು ಕರೆಯಲ್ಪಟ್ಟರು. ನಂದಿ ಎಂಬ ಪವಿತ್ರ ಎತ್ತಿನ ಮೇಲೆ ಸುಂದರವಾಗಿ ಕುಳಿತಿರುವ ಅವರು ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಕಮಲವನ್ನು ಧರಿಸಿದ್ದಾರೆ. ಶೈಲಪುತ್ರಿಯ ರೂಪವು ಶುದ್ಧತೆ, ಧೈರ್ಯ ಮತ್ತು ದೈವಶಕ್ತಿಯ ಪ್ರತೀಕವಾಗಿದೆ. ಅವರು ಪರಮಶಕ್ತಿಯ ಆದಿ ಸ್ವರೂಪ, ಸಮಸ್ತ ದೇವತೆಗಳ ಶಕ್ತಿಯನ್ನು ಒಗ್ಗೂಡಿಸುವವರು. ಭಕ್ತರಿಗೆ ಅವರು ಸ್ಥೈರ್ಯ, ಶಕ್ತಿಯುತ ಮನೋಬಲ ಮತ್ತು ಆಧ್ಯಾತ್ಮಿಕ ಸಾಧನೆಯ ಆರಂಭವನ್ನು ಬೋಧಿಸುತ್ತಾರೆ. ಅವರ ಆರಾಧನೆಯಿಂದ ನಮ್ಮ ಜೀವನದಲ್ಲಿ ಧೈರ್ಯ ಬೆಳೆಯುತ್ತದೆ, ಮನಸ್ಸು ಶುದ್ಧವಾಗುತ್ತದೆ ಮತ್ತು ಹೊಸ ಪ್ರಾರಂಭಗಳಿಗಾಗಿ ಶಕ್ತಿಯುಂಟಾಗುತ್ತದೆ. ಈ ಪವಿತ್ರ ದಿನದಲ್ಲಿ ದೇವಿ ಶೈಲಪುತ್ರಿ ನಮ್ಮ ಕುಟುಂಬಗಳಿಗೆ ಶಾಂತಿ, ಸಮೃದ್ಧಿ ಮತ್ತು ದೈವಿಕ ಕೃಪೆಯನ್ನು ನೀಡಲಿ. ಇಂದು ನವರಾತ್ರಿ ದ್ವಿತೀಯ ದಿನ. ಈ ದಿನವನ್ನು ಮಾಧುರ್ಯ ಮತ್ತು ಶಕ್ತಿಯ ಸಂಕೇತವಾದ ದೇವಿ ಬ್ರಹ್ಮಚಾರಿಣಿಯ ಆರಾಧನೆಗೆ ಅರ್ಪಿಸಲಾಗಿದೆ. ಬ್ರಹ್ಮಚಾರಿಣಿ ದೇವಿ ತಪಸ್ಸಿನ ರೂಪದಲ್ಲಿ ಕಾಣಿಸಿಕೊಂಡು ಅತೀವ ಧೈರ್ಯ ಮತ್ತು ಭಕ್ತಿಯನ್ನು ತೋರಿಸಿದವರು. ತಮ್ಮ ಕರುಣೆಯಿಂದ ಭಕ್ತರ ಎಲ್ಲಾ ಪಾಪಗಳನ್ನು ಶುದ್ಧಗೊಳಿಸಿ ಜ್ಞಾನ ಮತ್ತು ವೈರಾಗ್ಯದ ದಾರಿಯಲ್ಲಿ ನಡೆಸುತ್ತಾರೆ. ಈ ದಿನ ಭಕ್ತರು ತಪಸ್ಸು, ಸಹನೆ ಮತ್ತು ಶಾಂತಿಯ ಪಾಠಗಳನ್ನು ಕಲಿಯುತ್ತಾರೆ. ದೇವಿಯ ಆರಾಧನೆಯ ಮೂಲಕ ಮನಸ್ಸು ಶಾಂತಿಯಾಗುತ್ತದೆ, ಧೈರ್ಯ ಬೆಳೆಯುತ್ತದೆ ಮತ್ತು ಜೀವನದಲ್ಲಿ ನಂಬಿಕೆ ದೃಢವಾಗುತ್ತದೆ. ಆದುದರಿಂದ ಇಂದು ದೇವಿ ಬ್ರಹ್ಮಚಾರಿಣಿಯ ಸ್ಮರಣೆಯೊಂದಿಗೆ ನಮ್ಮ ಜೀವನವನ್ನು ಶಕ್ತಿ, ಶಾಂತಿ ಮತ್ತು ಭಕ್ತಿಯಿಂದ ತುಂಬಿಸೋಣ. ಜಯ ಮಾತಾ ದಿ. ಶ್ರದ್ಧೆಯ ಭಕ್ತರೇ, ನವರಾತ್ರಿಯ 3ನೇ ದಿನಕ್ಕೆ ಸ್ವಾಗತ. ಇಂದು ನಾವು ಮಾ ಚಂದ್ರಘಂಟಾ ದೇವಿಯನ್ನು ಆರಾಧಿಸುತ್ತೇವೆ. ಅವರ ಮಸ್ತಕದಲ್ಲಿ ಅರ್ಧ ಚಂದ್ರದ ಗಂಟೆ ಪ್ರಕಾಶಿಸುತ್ತಿದೆ. ಅದರಿಂದಲೇ ಅವರಿಗೆ ಚಂದ್ರಘಂಟಾ ಎಂಬ ದಿವ್ಯ ನಾಮ ಸಿಕ್ಕಿದೆ. ಸಿಂಹ ವಾಹನದಲ್ಲಿ ಸವಾರಿಯಾದ ಅವರು ಧೈರ್ಯ, ಶಕ್ತಿ ಮತ್ತು ಶಾಂತಿಯ ಸಂಕೇತ. ಮಾ ಚಂದ್ರಘಂಟಾ ದೇವಿಯ ಕೃಪೆಯಿಂದ ಜೀವನದಲ್ಲಿ ಭಯನಾಶವಾಗಿ ಮನಸ್ಸು ಶಾಂತಿಯಾಗುತ್ತದೆ, ಧೈರ್ಯ ಬೆಳೆಯುತ್ತದೆ ಎಂಬ ನಂಬಿಕೆ ಇದೆ. ಇಂದು ದೇವಿಯ ಸ್ಮರಣೆಯಲ್ಲಿ ನಮ್ಮ ಹೃದಯವನ್ನು ಶುದ್ಧಗೊಳಿಸಿ ಭಕ್ತಿ ಭಾವದಿಂದ ಅವರ ಆಶೀರ್ವಾದವನ್ನು ಕೋರೋಣ. ನವರಾತ್ರಿ 3ನೇ ದಿನದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ 4ನೇ ದಿನ ನಾವು ಕುಷ್ಮಾಂಡಾ ದೇವಿಯನ್ನು ಆರಾಧಿಸುತ್ತೇವೆ. ಅವಳು ವಿಶ್ವದ ಸೃಷ್ಟಿಕರ್ತಿಯಾಗಿ ಪರಿಗಣಿಸಲ್ಪಟ್ಟಿದ್ದಾಳೆ. ತನ್ನ ನಗು ಮಾತ್ರದಿಂದಲೂ ಈ ಜಗತ್ತಿನ ಸೃಷ್ಟಿ ಸಂಭವಿಸಿದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಕುಷ್ಮಾಂಡಾ ದೇವಿಯ 8 ಕೈಗಳಲ್ಲಿ ಅಸ್ತ್ರಶಸ್ತ್ರಗಳು, ಜಪಮಾಲೆ ಹಾಗೂ ಅಮೃತ ಕಲಶವಿದ್ದು ಅವಳು ತನ್ನ ಭಕ್ತರಿಗೆ ಆರೋಗ್ಯ, ಐಶ್ವರ್ಯ, ಜ್ಞಾನ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತಾಳೆ. ಈ ದಿನ ಹಸಿರು ಬಣ್ಣಕ್ಕೆ ವಿಶೇಷ ಮಹತ್ವವಿದೆ. ಹಸಿರು ಬಣ್ಣವು ಶಾಂತಿ, ಸಮೃದ್ಧಿ ಮತ್ತು ಹೊಸ ಜೀವನದ ಸಂಕೇತ. ಆದ್ದರಿಂದ ಇಂದು ಭಕ್ತರು ಹಸಿರು ಬಣ್ಣದ ವಸ್ತ್ರ ಧರಿಸಿ ಕುಷ್ಮಾಂಡಾ ದೇವಿಯನ್ನು ಭಕ್ತಿ ಭಾವದಿಂದ ಪೂಜಿಸುತ್ತಾರೆ. ನಾವು ಕುಷ್ಮಾಂಡಾ ದೇವಿಯ ಆರಾಧನೆಯ ಮೂಲಕ ನಮ್ಮ ಜೀವನದಿಂದ ದುಃಖ, ಅಂಧಕಾರ ಹಾಗೂ ಅಜ್ಞಾನವನ್ನು ದೂರ ಮಾಡಿ ಶಾಂತಿ, ಸಂತೋಷ ಮತ್ತು ಬೆಳಕಿನಿಂದ ತುಂಬಿದ ಬದುಕನ್ನು ಕೋರಬೇಕು. ಇಂದು ನೀವು ಸಹ ದೇವಿಯ ಸ್ಮರಣೆಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ ಮತ್ತು ಅಕ್ಷಯ ಸಂತೋಷ ದೊರಕಲೆಂದು ಹಾರೈಸು. ನವರಾತ್ರಿ ಉತ್ಸವದ ಪಂಚಮ ದಿನವನ್ನು ನಾವು ಸ್ಕಂದಮಾತೆಯ ಆರಾಧನೆಗೆ ಸಮರ್ಪಿಸುತ್ತೇವೆ. ಸ್ಕಂದಮಾತೆ ಅಂದರೆ ದೇವಿ ಪಾರ್ವತಿಯ 5ನೇ ರೂಪ. ತಾಯಿಯ ಮಡಿಲಲ್ಲಿ ಕುಮಾರಸ್ವಾಮಿ ಸ್ಕಂದನನ್ನು ಹೊತ್ತಿರುವ ಅವಳ ದಿವ್ಯ ರೂಪವನ್ನು ಭಕ್ತರು ಆರಾಧಿಸುತ್ತಾರೆ. ಅವಳ ಮುಖದಲ್ಲಿ ಕರುಣೆ, ಕಣ್ಣಲ್ಲಿ ಜ್ಞಾನ ಮತ್ತು ಮಡಿಲಲ್ಲಿ ತಾಯಿತನದ ಮಮತೆ ತುಂಬಿರುತ್ತದೆ. ಈ ದಿನದ ಆರಾಧನೆಯಿಂದ ಭಕ್ತರಿಗೆ ಅಚಲವಾದ ಧೈರ್ಯ, ಜ್ಞಾನ, ಶಾಂತಿ ಮತ್ತು ಕುಟುಂಬದಲ್ಲಿ ಒಗ್ಗಟ್ಟು ದೊರಕುತ್ತದೆ ಎಂದು ನಂಬಿಕೆ ಇದೆ. ಮಕ್ಕಳ ಕ್ಷೇಮ, ಭಕ್ತರ ಮನಸ್ಸಿನ ಶುದ್ಧತೆ ಹಾಗೂ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆದಿಡಲು ಸ್ಕಂದಮಾತೆಯ ಅನುಗ್ರಹ ಮಹತ್ವದ್ದು. ಪಂಚಮ ದಿನದ ವಿಶೇಷ ಬಣ್ಣ ನೀಲಿ. ಈ ಬಣ್ಣ ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಸಮತೋಲನ ಮತ್ತು ಚೈತನ್ಯವನ್ನು ನೀಡುತ್ತದೆ. ಭಕ್ತರು ನೀಲಿ ಬಣ್ಣದ ವಸ್ತ್ರ ಧರಿಸಿ ದೀಪ ಹಚ್ಚಿ ಸ್ಕಂದಮಾತೆಯ ಪಾದಪದ್ಮಗಳಿಗೆ. ನವರಾತ್ರಿ ಉತ್ಸವದ 6ನೇ ದಿನವನ್ನು ನಾವು ಕಾತ್ಯಾಯಿನಿ ದೇವಿಯ ಆರಾಧನೆಗೆ ಸಮರ್ಪಿಸುತ್ತೇವೆ.
ಕಾತ್ಯಾಯಿನಿ ದೇವಿ ಮಹಾದೇವಿಯ ಅತ್ಯಂತ ಶೌರ್ಯಶಾಲಿ ಹಾಗೂ ಕ್ರೂರ ರೂಪ. ಅವಳು ರಾಕ್ಷಸರ ನಾಶಕ್ಕಾಗಿ ಜನಿಸಿದ ಮಹಾಶಕ್ತಿ. ಅವಳನ್ನು ದುರ್ಗೆಯ ಅವತಾರ ಎಂದು ಭಕ್ತರು ಪೂಜಿಸುತ್ತಾರೆ. ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವ ಭಕ್ತರಿಗೆ ಆತ್ಮವಿಶ್ವಾಸ, ಧೈರ್ಯ ಮತ್ತು ಶೌರ್ಯ ದೊರಕುತ್ತದೆ. ದುಷ್ಟ ಶಕ್ತಿಗಳ ನಾಶ, ಜೀವನದ ಅಡೆತಡೆಗಳ ನಿವಾರಣೆ ಹಾಗೂ ಸಂಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಿಕೆ. ವಿಶೇಷವಾಗಿ ಯುವತಿಯರು ಸುಂದರ, ಸದ್ಗುಣಶೀಲ ಪತಿಯ ಆಶೀರ್ವಾದಕ್ಕಾಗಿ ಈ ದಿನ ದೇವಿಯನ್ನು ಪ್ರಾರ್ಥಿಸುತ್ತಾರೆ. 6ನೇ ದಿನದ ವಿಶೇಷ ಬಣ್ಣ ಕೆಂಪು. ಈ ಬಣ್ಣ ಶಕ್ತಿಯ ಸಂಕೇತ, ಧೈರ್ಯ ಮತ್ತು ಚೈತನ್ಯದ ಪ್ರತೀಕ. ಭಕ್ತರು ಕೆಂಪು ವಸ್ತ್ರ ಧರಿಸಿ, ದೀಪ ಹಚ್ಚಿ, ಹೂಗಳಿಂದ ಅಲಂಕರಿಸಿ ದೇವಿಯ ಆರಾಧನೆ ಮಾಡುತ್ತಾರೆ. ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಇಂದು ನವರಾತ್ರಿ ಹಬ್ಬದ 7ನೇ ದಿನ. ಈ ದಿನವನ್ನು ನಾವು ಮಾಂತ್ರಿಕ ಶಕ್ತಿಯ ರೂಪವಾದ ಮಾ ಕಾಲರಾತ್ರಿ ದೇವಿಯ ಆರಾಧನೆಗೆ ಮೀಸಲಿಟ್ಟಿದ್ದೇವೆ. ಅವಳಿಗೆ ಕಾಳಿ ಅಥವಾ ಶುಭಂಕರಿ ಎಂದು ಕರೆಯುತ್ತಾರೆ. ಕಾಲರಾತ್ರಿ ದೇವಿಯು ಕಪ್ಪು ವರ್ಣದ ಬೇಕರ ರೂಪದಲ್ಲಿದ್ದರೂ ತನ್ನ ಭಕ್ತರನ್ನು ರಕ್ಷಿಸುವ ಅತಿ ದಯಾಳು ತಾಯಿಯಾಗಿದ್ದಾಳೆ. ಅವಳಿಗೆ 4 ಭುಜಗಳು, ಕಟಾರಿಯೂ ವಜ್ರಾಯುಧವೂ ಇದ್ದು ದುಷ್ಟರನ್ನು ನಾಶ ಮಾಡಿ ಸತ್ಪ್ರವೃತ್ತಿಗೆ ಶಕ್ತಿ ನೀಡುವ ಸಾಮರ್ಥ್ಯ ಹೊಂದಿದ್ದಾಳೆ. ಭಕ್ತಿಯಿಂದ ಅವಳ ಆರಾಧನೆ ಮಾಡಿದರೆ ನಮ್ಮ ಮನಸ್ಸಿನ ಭಯ, ಅಜ್ಞಾನ, ಅಂಧಕಾರ ಅವು ದೂರವಾಗಿ ಧೈರ್ಯ, ಜ್ಞಾನ ಮತ್ತು ಶಾಂತಿಯು ನೆಲೆಸುತ್ತವೆ ಎಂದು ನಂಬಲಾಗಿದೆ. ಇಂದು ವಿಶೇಷವಾಗಿ ಓಂ ದೇವಿ ಕಾಲರಾತ್ರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಅದು ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸಿ ಜೀವನದಲ್ಲಿ ಎದುರಿಸುವ ಕಷ್ಟ. ಇಂದು ನವರಾತ್ರಿಯ 8ನೇ ದಿನ, ಅಂದರೆ ಅಷ್ಟಮಿ. ಈ ದಿನವನ್ನು ನಾವು ಮಹಾಗೌರಿ ದೇವಿಯ ಆರಾಧನೆಗೆ ಮೀಸಲಿಟ್ಟಿದ್ದೇವೆ. ಮಹಾಗೌರಿ ದೇವಿಯು ಶುದ್ಧತೆ, ಶಾಂತಿ ಮತ್ತು ಕರುಣೆಯ ಪ್ರತಿರೂಪ. ಅವಳ ದೇಹ ಹಿಮದಂತೆ ಶುಭ್ರವಾಗಿದ್ದು ಅವಳ ರೂಪವನ್ನು ನೋಡಿದರೆ ಎಲ್ಲಾ ಕಳೆಗಳು ದೂರವಾಗಿ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ ಎನ್ನಲಾಗುತ್ತದೆ. ಮಹಾಗೌರಿ ದೇವಿಯ ಆರಾಧನೆ ಮಾಡಿದರೆ ಪಾಪಗಳು ಪರಿಹಾರವಾಗಿ ಭಕ್ತನ ಜೀವನದಲ್ಲಿ ಧರ್ಮ, ಆರ್ಥಿಕ ಸಮೃದ್ಧಿ ಹಾಗೂ ಶಾಂತಿ ನೆಲೆಸುತ್ತವೆ. ಅವಳಿಗೆ ಭಕ್ತಿಯಿಂದ ಜಪಿಸಬೇಕಾದ ಮಂತ್ರ ಓಂ ದೇವಿ ಮಹಾಗೌರ್ಯಾಯ ನಮಃ. ಇಂದು ವಿಶೇಷವಾಗಿ ದೇವಿಗೆ ತೆಂಗಿನಕಾಯಿ, ಬಿಳಿ ಬಣ್ಣದ ಹಣ್ಣುಗಳು ಹಾಗೂ ಸಿಹಿ ಪದಾರ್ಥಗಳನ್ನು ಅರ್ಪಿಸುವುದು ಶುಭಕರ. ಇದರಿಂದ ಕುಟುಂಬದಲ್ಲಿ ಸಮೃದ್ಧಿ ಮತ್ತು ಆರೋಗ್ಯ ಹೆಚ್ಚುತ್ತದೆ. ನಾವು ಎಲ್ಲರೂ ಈ 8ನೇ ದಿನ ತಾಯಿ ಮಹಾಗೌರಿಯ ಕೃಪೆಯನ್ನು ಪಡೆಯೋಣ. ನವರಾತ್ರಿಯ 9ನೇ ದಿನವನ್ನು ಮಹಾನವಮಿ ಎಂದು ಕರೆಯುತ್ತಾರೆ. ಈ ದಿನ ದೇವಿ ಸಿದ್ಧಿದಾತ್ರಿಯವರ ಆರಾಧನೆ ಮಾಡಲಾಗುತ್ತದೆ. ಅವರು ಅಷ್ಟಸಿದ್ಧಿಗಳನ್ನು ನೀಡುವವರಾಗಿದ್ದು ಜ್ಞಾನ, ಭಕ್ತಿ ಮತ್ತು ಯಶಸ್ಸಿನ ದಾತೆಯಾಗಿ ಪ್ರಸಿದ್ಧರಾಗಿದ್ದಾರೆ. ಮಹಾನವಮಿ ದಿನ ಆಯುಧ ಪೂಜೆ ಮತ್ತು ಸರಸ್ವತಿ ಪೂಜೆ ವಿಶೇಷವಾಗಿ ಆಚರಿಸಲಾಗುತ್ತದೆ. ಮನೆಯಲ್ಲಿ ಇರುವ ಪುಸ್ತಕಗಳು, ವಾದ್ಯಯಂತ್ರಗಳು ಹಾಗೂ ಉಪಕರಣಗಳನ್ನು ದೇವಿಯ ಮುಂದೆ ಇಟ್ಟು ಪೂಜೆ ಸಲ್ಲಿಸಲಾಗುತ್ತದೆ. ಇದು ಜ್ಞಾನ ಮತ್ತು ಶಕ್ತಿಯ ಸಂಕೇತವಾಗಿದೆ. ಈ ಪವಿತ್ರ ದಿನದಲ್ಲಿ ನಾವು ದೇವಿ ಸಿದ್ಧಿದಾತ್ರಿಯವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸು ದೊರಕಲಿ ಎಂದು ಹಾರೈಸೋಣ. ಇಂದು ವಿಜಯದಶಮಿ, ಶಕ್ತಿ ಮತ್ತು ಜ್ಞಾನದ ಜಯದ ದಿನ. ಈ ದಿನವನ್ನು ಅಜ್ಞಾನ, ಅಸುರ ಮತ್ತು ಅಹಂಕಾರದ ಮೇಲೆ ಸತ್ಯ, ಧರ್ಮ ಮತ್ತು ಶ್ರದ್ಧೆಯ ವಿಜಯವೆಂದು ಆಚರಿಸುತ್ತೇವೆ. ದೇವಿ ದುರ್ಗೆಯವರು ಇಂದು ಮಹಿಷಾಸುರನನ್ನು ಸಂಹರಿಸಿ ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿ ತುಂಬಿದ ದಿನವೆಂದು ಸ್ಮರಿಸುತ್ತೇವೆ. ವಿಜಯದಶಮಿ ಹೊಸ ಆರಂಭಗಳ ದಿನ, ವಿದ್ಯಾಭ್ಯಾಸ ಆರಂಭಿಸಲು ಅತ್ಯುತ್ತಮ ಸಮಯ. ಆದ್ದರಿಂದ ಅಕ್ಷರಾಭ್ಯಾಸ, ಆಯುಧ ಪೂಜೆ ಮತ್ತು ಹೊಸ ಕಾರ್ಯಗಳಿಗೆ ಇಂದು ಶುಭಾರಂಭ ಮಾಡುತ್ತಾರೆ. ಈ ದಸರಾ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಶಕ್ತಿ ಮತ್ತು ಯಶಸ್ಸನ್ನು ತರಲಿ ಎಂದು ದೇವಿ ದುರ್ಗೆಯವರಲ್ಲಿ ಪ್ರಾರ್ಥಿಸೋಣ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.